ವೀಕ್ಷಕ ನಮಸ್ಕಾರ. ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ಜಿಲ್ಲಾ ಕಚೇರಿ ಮೈಸೂರು, ಶಾಖಾ ಕಚೇರಿ ಬನ್ನೂರು. ನೋಡಿ ಇಲ್ಲಿ ಎಲ್ಲಿ ಇವರು ಸೆಲೆಬ್ರೇಷನ್ ಮಾಡಿದ್ದಾರೆ. ಇವತ್ತು ಸ್ವತಂತ್ರ ದಿನಾಚರಣೋತ್ಸವ. ರಜಾ ಕೊಟ್ಟರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲವೊಂದು ಕಡೆ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬನ್ನೂರು RMCಲಿರೋಂಥದ್ದು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ. ತಾವು ನೋಡ್ತಾ ಇದ್ದೀರಾ ಇದು. ಹಾಗಾಗಿ ಅವ್ರು ಮಾಡಿದ್ರು ಪರವಾಗಿಲ್ಲ, ಸರ್ಕಾರೇತರ ಕೆಲಸ ಇದು. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋವಂಥದ್ದು. ಎಲ್ಲಿ ಯಾವ ಆಚರಣೆ ಮಾಡಿದ್ರು ನೋಡಿ, ಬಾಗಿಲೇ ತೆಗೆದಿಲ್ಲ. ನಾವು ನೋಡ್ತಾ ಇರೋದು ಬನ್ನೂರಿನ RMCಲಿರುವಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಜಿಲ್ಲಾ ಕಚೇರಿ ಮೈಸೂರು, ಶಾಖಾ ಕಚೇರಿ ಬನ್ನೂರು, ಫುಡ್ ಡಿಪಾರ್ಟ್ಮೆಂಟು. ತೆಗ್ದಿದ್ದೀರ ಆಫೀಸ್ ಇವತ್ತು? ಈಗ ಬಂದ ಒಟ್ಟಲ್ಲಿ ನೀವು ಬಂದಾಗ ತೆಗ್ದಿರಲ್ಲ ಅಲ್ಲ. ಅಲ್ಲಿ ಇದರಲ್ಲಿ ತಾಲೂಕು ಆಫೀಸಲ್ಲಿ ನಾಡ ಕಚೇರಿಯಲ್ಲಿ ಮಾಡಿದ್ರು, ಬಟ್ ಇಲ್ಲಿ ಮಾಡಿಲ್ಲ. ಹಾಂ ಬಾಗಿಲಾಕೈತೆ. ಹಾಂ ನಾಡ ಕಚೇರಿ ಮಾಡಿದ್ರು ಬಿಡಿ. ನೋಡಿ, ಇವ್ರು ಮಾಡೇ ಇಲ್ಲ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವೇ? ನೋಡಿ, ಇವತ್ತು ರೈತರಿಗೆ ಗೊತ್ತಿದೆ, ಮಾಡ್ಬೇಕಾಯ್ತಲ್ವೇ ಅಂತ. ರೈತರಿಗೆ ಗೊತ್ತಿದೆ. ಇವತ್ತು ಇವ್ರಿಗೇನು ಕಷ್ಟ ಅಂತ ಗೊತ್ತಾಗ್ತಿಲ್ಲ ಅಧಿಕಾರಿಗಳಿಗೆ. ಸರ್ಕಾರ ಸಂಬಳ ತಿಂತಾ ಇರೋದು, ಸರ್ಕಾರದೊಂದು ಕೆಲಸ ಮಾಡೋಕ್ಕಾಗಿಲ್ಲ ಇವರು ಅಂದ್ರೆ ಏನಕ್ಕೆ? ಯಾರನ್ನ ಒಬ್ಬರು ಬಂದು ಅಟೆಂಡ್ರು ಬಾವುಟ ಹಾಕ್ಬಿಡೋ ಹೋಗಾಯ್ತಲ್ವ? ಎಲ್ಲಿದೆ ನೋಡಿ ಬಾವುಟ? ಎಲ್ಲಿದೆ ನೋಡಿ ಬಾವುಟ? ಎಲ್ಲಿದೆ ನೋಡಿ? ನೋಡಿ ಯಜಮಾನ್ರೆ, ತಾವು ರೈತರು ನಿಮ್ಮ ಮನೆಗಳ ಮೇಲೆಲ್ಲ ಇವತ್ತು ಬಾವುಟ ಹಾಕೊಂಡಿದ್ದೀರಾ? ನಮ್ಮ ದೇಶದ ಬಾವುಟ ಹಾಕೊಂಡಿದ್ದೀರಾ? ಇವರೆಲ್ಲ ಹಾಕೊಂಡ್ರು ನೋಡಿ, ಬೇಜಾರಾಗುತ್ತಲ್ವಾ? ಏನು ಫುಡ್ ಆಫೀಸರ್ಗಳು ಏನು ಮಾಡ್ತಾರೆ? ಒಂದು ಸರ್ಕಾರಿ ಆಚರಣೆ ಮಾಡೋಕ್ಕಾಗಿಲ್ಲ ಅಂದಮೇಲೆ ಯಾಕ್ರಿ ಸರ್ಕಾರಿ ಸಂಬಳ ಬೇಕು ಇವ್ರಿಗೆ ಅಲ್ವಾ ಯಜಮಾನ್ರೆ? 10 ನಿಮಿಷ ಬಂದು ಒಂದು ಬಾವುಟ ಆರಿಸ್ಬಿಟ್ಟು, ಎಲ್ಲಿ ಬಾವುಟ ಎಲ್ಲಿದೆ ನೋಡಿ? ಎಲ್ಲಿ ಕಟ್ಟೋರು ಇವ್ರು ಬಾವುಟನ? ಅಲ್ಲ, ಸರ್ಕಾರಿ ಆಡಳಿತದ ಸಂಬಳ ಬೇಕು, ಆಯಿತಾ? ರಜಾ ಬೇಕು ಇವ್ರಿಗೆ, ಆಯಿತಾ? ಇವ್ರು ಎಲ್ಲೇ ಹೋಗಲಿ, ಮೇಲಧಿಕಾರಿಗಳ ಜೊತೆ ಎಲ್ಲರೂ ಹೋಗಲಿ, ಅಟ್ಲೀಸ್ಟ್ ಒಬ್ಬ ಅಸಿಸ್ಟೆಂಟ್ ಬಂದು ಅಲ್ಲಿರೋಂಥವ್ರು ಯಾರು ನೋಡ್ಕೊಳ್ತಾರೆ ಇಲ್ಲಿ, ಅವ್ರೊಂದು ಬಾವುಟ ಹಾಕೋಕ್ಕಾಗಿಲ್ಲ ಅಂದರೆ ಏನಕ್ಕೆ ರೀ? ನಾಚಿಕೆ ಆಗಬೇಕು ನಮ್ಮ ದೇಶದಲ್ಲಿರೋಂಥ ಸ್ವಾಭಿಮಾನದ ಬಗ್ಗೆ ನಿಮಗೆ. ನಾವು ಪತ್ರಕರ್ತರು ನಾಗರಾಜ್ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಅದಕ್ಕೆ ಎಲ್ಲ ಇಲಾಖೆನೂ ಕೂಡ ತನಿಖೆ ಮಾಡ್ತಾ ಇದ್ದೀನಿ. ಯಾವ ಇಲಾಖೆಯಲ್ಲಿ ಏನೇನು ಮಾಡೋರೆ, ಪುಣ್ಯಾತ್ಮರು ಯಾರು ಮೇಲಧಿಕಾರಿ ಬಂದವ್ರೆ, ಇರೋಂಥ ಅಧಿಕಾರಿಗಳು ಯಾರು, ಅಟೆಂಡರ್ಗಳು ಏನು ಕೆಲಸ ಮಾಡೋರೆ ಅಂತ ನೋಡ್ತಾ ನೋಡಿ. ಒಂದು ಬಾವುಟ ಆರಿಸೋಕ್ಕೆ ಆಗಲ್ಲ ಅಂದರೆ, ಯೋಗ್ತಿ ಇಲ್ಲ ಅಂದರೆ ಏನಕ್ಕೆ ರೀ ಇವ್ರಿಗೆಲ್ಲ?